ಮೇಷರಾಶಿಯವರಿಗೆ ಈ ಶನಿ ಸಂಚಾರದ ಫಲಗಳು ಹೇಗಿದ್ದಾವೆ, ಅನುಕೂಲವಾ ಅನಾನುಕೂಲವಾ ಅನ್ನೋದನ್ನ ಈಗ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನೋಡಿ, ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈಗಾಗಲೇ ಗೊತ್ತಿದೆ, 12ನೇ ಮನೆ ಲೋಹದ ಪಾದದಿಂದ ಶನಿಯು ತನ್ನ ಸಂಚಾರವನ್ನ ಮಾಡಿ ಬಹಳ ಅಶುಭದಾಯಕನಾಗಿದ್ದಾನೆ. ಹಲವಾರು ಜನರಿಗೆ ತುಂಬಾ ಕಷ್ಟಗಳು, ಸಂಕಷ್ಟಗಳನ್ನ ನೀವು ಎದುರಿಸ್ತಾನೆ ಇದ್ದೀರಿ. ಹಲವಾರು ಜನ ಸಂತೋಷವಾಗಿ ಇದ್ದಾರೆ. ಕೆಲವೊಬ್ಬರಿಗೆ ಮೊದಲನೇ ಬಾರಿ ನಡೀತಾ ಇದೆ, ಕೆಲವೊಬ್ಬರಿಗೆ 3ನೇ ಬಾರಿ ನಡೀತಿದೆ. ಯಾರು ಸಂತೋಷವಾಗಿದ್ದೀರಾ ಅಂತಂದ್ರೆ, ಒಂದು 2ನೇ ಬಾರಿ ನಡೀತಾ ಇರಬೇಕು, ಅಥವಾ ನಿಮ್ಮ ಅಷ್ಟಕ ವರ್ಗದಲ್ಲಿ ಶನಿಯ ಸ್ಥಾನದ ಬಿಂದುಗಳು ಅಧಿಕವಾಗಿರ್ಬೇಕು. ಅದನ್ನ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮ್ ಜನ್ಮಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಜನ್ಮಜಾತಕದ ಬಗ್ಗೆ ವಿಶೇಷವಾದ ಮಾಹಿತಿ ಬೇಕು ಅಂದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಮೆಸೇಜ್ ಮಾಡಿ ಅವ್ರು ನಿಮ್ಗೆ ವಿಶೇಷವಾದ ಮಾಹಿತಿಗಳನ್ನ ಕೊಡ್ತಾರೆ. ವ್ಯಾಪಾರ ವ್ಯವಹಾರಗಳು ನೀವು ಅಂದುಕೊಂಡ ರೀತಿನಲ್ಲಿ ಸಾಗೋದಿಲ್ಲ. ತುಂಬಾ ತಡೆ ಹಿಡಿಯಲ್ಪಡುತ್ತೆ ನಿಮ್ಮ ವ್ಯವಹಾರಗಳು. ತುಂಬಾ ಆರ್ಥಿಕವಾಗಿ ಬಹಳ ಕುಗ್ಗು ಹೋಗ್ತಕ್ಕಂತಹ ಸಮಯಗಳು ಬರಬಹುದು. ಅದೇ ರೀತಿಯಾಗಿ ತಟಸ್ಥವಾಗುತ್ತೆ ಹಲವು ಕೆಲಸ ಕಾರ್ಯಗಳು. ನೀವು ಅಂದುಕೊಂಡ ರೀತಿಯಲ್ಲಿ ಯಾವುದೂ ಸಹ ನಡೆಯೋದಿಲ್ಲ. ಹಣದ ಅಡಚಣೆಗಳು ಜಾಸ್ತಿ ಆಗುತ್ತೆ. ಸಾಲದ ಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು. ಶತ್ರುಗಳ ಉಪದ್ರ ಬಹಳ ಅಧಿಕವಾಗ್ತಕ್ಕಂತಹದ್ದು. ನಾನಾ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಬರುತ್ತೆ. ಜೊತೆಗೆ ನೀವು ತುಂಬಾ ನಂಬುವಂತಹವರಿಂದಾನೇ ನಿಮಗೆ ಮೋಸಗಳು ಆಗ್ತಕ್ಕಂಥದ್ದು. ತುಂಬಾ ನಂಬಿ 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 ಮೋಸ ಹೋಗ್ತೀರಾ, ಅದು ನಿಮ್ಮ ಜೀವನವನ್ನೇ ಹಾಳು ಮಾಡ್ಬಿಡತ್ತೆ. ತುಂಬಾನೇ ಹುಷಾರಾಗಿರ್ಬೇಕು, ತುಂಬಾ ಜಾಗೃತರಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಯಾರ ಹತ್ರನಾದ್ರೂ ಹಣದ ವ್ಯವಹಾರ ಮಾಡ್ತಾ ಇದ್ದೀನಿ ಅಥವಾ ಯಾರಿಗಾದ್ರೂ ಹಣದ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯೋಚನೆ ಮಾಡಿ ಅತ್ಯಂತ ಆಪ್ತರು, ಮಿತ್ರರು, ಸಂಗಾತಿ ದೂರವಾಗತಕ್ಕಂತಹ ಸಾಧ್ಯತೆಗಳಿದೆ. ತುಂಬಾ ಹುಷಾರಾಗಿರ್ಬೇಕು. ಕುಟುಂಬದಲ್ಲಿ ಬಹಳ ವಾದ ವಿವಾದಗಳು ಜಾಸ್ತಿ ಆಗ್ತಕ್ಕಂತಹದ್ದು. ತುಂಬಾ ಅಶಾಂತಿಕರವಾದ ವಾತಾವರಣ. ಇದು ನೋಡಿ, ಕೇವಲ ಶನಿಯ ಫಲಗಳನ್ನ ಹೇಳ್ತಾ ಇರೋದೇ ಹೊರತು ಇಲ್ಲಿ ತಗೊಂಡು ಬಂದು ಗುರುವಿನ ಫಲಗಳನ್ನ ಅಥವಾ ಶುಕ್ರನ ಫಲಗಳನ್ನ ಅಥವಾ ಶನಿಯ ಫಲಗಳನ್ನ ಮಿಕ್ಸ್ ಮಾಡಕ್ ಹೋಗಬಾರದು. ಇದು ಶನಿ ವಕ್ರೀಗತನಾದಾಗ ನಿಮಗೆ ಯಾವ ರೀತಿಯಾದಂತಹ ಒಂದು ಅನುಕೂಲ ಅನಾನುಕೂಲಗಳು ಉಂಟಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿರುತ್ತೆ. ಕೋರ್ಟು ಕಚೇರಿ ವಿಚಾರಗಳಿತ್ತು ಅಂತ ಹೇಳಿದ್ರೆ ಅಧಿಕವಾದ ತಿರುಗಾಟವಾಗತ್ತೆ. ನೀವು ಅಂದ್ಕೊಂಡಿರೋ ಹಾಗೆ ಆಗೋದಿಲ್ಲ. ಕೈಗೊಂಡ ಕೆಲಸಗಳು ಇನ್ನೇನ್ ಆಗತ್ತೆ ಅಂತ ಹೇಳ್ಬೇಕಾದಾಗ್ಲೇನೆ ನಿಂತು ಹೋಗುವ ಸಾಧ್ಯತೆಗಳು ಬಹಳ ಜಾಸ್ತಿ ಆಗತ್ತೆ. ತುಂಬಾ ಕಷ್ಟಗಳನ್ನ ಮೇಷ ರಾಶಿಯವರು ಅನುಭವಿಸಬೇಕಾಗತ್ತೆ. ಶನಿಯ ಪೀಡನ ಅವಧಿ ನಡೀತಾ ಇದೆ 7.5. ಅದೇ ರೀತಿಯಾಗಿ ಅವನು ಲೋಹದ ಪಾದದಿಂದ ಬೇರೆ 12ನೇ ಮನೆ ವ್ಯಯಸ್ಥಾನದಲ್ಲಿ ಖರ್ಚು ಅಂತ ಹೇಳಿದ್ರೆ ಹಣದ ಖರ್ಚು ಮಾತ್ರ ಅಲ್ಲ, ಮಾನಸಿಕ ವ್ಯಥೆಯೂ ಸಹ ಖರ್ಚೆ. ನಮ್ಮ ಚಿಂತನೆಗಳು ಖರ್ಚು, ನಮ್ಮ ಜೀವನದಲ್ಲಿ ಹೋಗುತ್ತಕ್ಕಾಗ್ತಕ್ಕಂತಹ ವಿಚಾರಗಳ ಖರ್ಚು. ಶಯನ ಸ್ಥಾನದಲ್ಲಿ ದೋಷ, ನಿದ್ರೆಯೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿಪರೀತವಾಗಿರ್ತಕ್ಕಂತಹ ಡೆಂಟಲ್ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಬರೋದು, ಜಾಯಿಂಟ್ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವಂತಹದ್ದು, ಹೇರ್ ಥಿನ್ನಿಂಗ್ ಪ್ರಾಬ್ಲಮ್ ಆಗುವಂತಹದ್ದು, ದೇಹದಲ್ಲಿ ರಕ್ತ ಮತ್ತು ನರಕ್ಕೆ ಸಂಬಂಧಪಟ್ಟ ಹಾಗೆ ಕಾಯಿಲೆ ಕಸಾಲೆಗಳನ್ನ ಅನುಭವಿಸುವಂಥದ್ದು. ಹೀಗೆ 10 ಹಲವು ವ್ಯಾಧಿಗಳನ್ನ ನೋಡ್ಬೇಕಾಗತ್ತೆ. ಮೇಷ ರಾಶಿಯವರು ಬಹಳ ಜಾಗೃತರಾಗಿರ್ಬೇಕು. ಇದು ತುಂಬಾ ಕಷ್ಟವಾಗಿರ್ತಕ್ಕಂತಹ ಸಮಯ. ಅದೇ ರೀತಿಯಾಗಿ ನಾನ್ ಮಾತ್ರ ಹೇಳ್ತಾ ಇರೋದಿಲ್ಲ, ಅದು ಎಷ್ಟೋ ಜನ ಅನುಭವಿಸ್ತಾ ಇದ್ದೀರಿ. ನಿಮ್ ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ, ರಕ್ತ ಬರ್ತಾ ಇದೆ. ಅಷ್ಟು ನೋವನ್ನ ಕೆಲವೊಂದ್ಸಲ ಯಾರಿಗೂ ಹೇಳ್ಕೊಳಕ್ ಆಗದೇ ಇರ್ತಕ್ಕಂಥದ್ದಿರತ್ತೆ. ಇನ್ನು ನೌಕರರಿಗಂತೂ ಮೇಲಧಿಕಾರಿಗಳಿಂದ ಬಹಳ ಕಿರುಕುಳಗಳು ಆಗತ್ತೆ. ಬಹಳ ನೆಮ್ಮದಿ ಕಳೆದು ಹೋಗ್ತಕ್ಕಂತಹದ್ದು. ನಿಮ್ಮ ಕರ್ತವ್ಯ ಲೋಪವಿಲ್ಲದೆ ಇದ್ರೂ ಸಹ ಕರ್ತವ್ಯ ಲೋಪ ಅಂತ ಗುರುತಿಸಿ ಅವಮಾನ ಮಾಡ್ತಕ್ಕಂತಹದ್ದು, ಕೆಲಸಕ್ಕೆ ಹೋಗೋಕೆ ಮನಸ್ಸಿಗೆ ಇಷ್ಟವಾಗದೆ ಹೋಗ್ತಕ್ಕಂಥದ್ದು. ಹೀಗೆ 10 ಹಲವು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಆದ್ರೆ ಅದಕ್ಕೆಲ್ಲದಕ್ಕೂ ಒಂದೇ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಹನುಮದೇವರು. ಶನಿ ಯಾರಿಗೆ ಬಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮದೇವರು ಅಂತ ಹೇಳ್ತಾ ಇದ್ರೆ ಅವನಿಗೆ ಚಳಿ ಜ್ವರ ಬರೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಶನಿ ಹೆಸರು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಚಳಿ ಜ್ವರ ಬಂದು ಮಲ್ಕೊಳ್ತೀರಾ. ಆದ್ರೆ ಶನಿಗೆ ಯಾರಾದ್ರೂ ಚಳಿ ಜ್ವರ ಹಿಡಿಸ್ತಾರೆ ಅಂತ ಹೇಳಿದ್ರೆ ಅದು ಹನುಮಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿಯೇ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಗಳೇ ಏನಾದ್ರೂ ಒಂದು ದಾರಿ ಹೇಳಿ, ನಮ್ಮ
ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡನೆ ನಮಗ್ ಸಾಕಾಗಿದೆ. ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ನಾವು ಸಹ ಯೋಚನೆ ಮಾಡಿ 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 ಒಂದು ಸರಳವಾದ ಉಪಾಯವನ್ನ ಹುಡುಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಕೈನಲ್ಲಿ ಆಗಬೇಕು, ಎಲ್ಲರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಅಂತಹದ್ದೇ ವಿಶೇಷವಾಗಿ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹನುಮನ ಉಪಾಸನೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಏಕಶಿಲೆಯಲ್ಲೇ ಹನುಮ ಮತ್ತು ಶನಿದೇವರನ್ನ ಸಮೀಕರಿಸಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹದ್ದು. ಮುಂದೆ ಹನುಮ, ಹಿಂದೆ ಶನಿ. ಯಾಕಂದ್ರೆ ಶನಿಯನ್ನ ನೀವು ನೇರ ದೃಷ್ಟಿನಲ್ಲಿ ನೋಡೋ ಹಾಗಿಲ್ಲ. ಶನಿಯ ನೇರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿಯೇ ಶನಿಯನ್ನ ನೀವು ನೇರವಾಗಿ ಎಲ್ಲೂ ನೋಡಬೇಡಿ. ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು, ಗುರು ದೃಷ್ಟಿ ಬಹಳ ಒಳ್ಳೇದು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಾ, ಶನಿಗೆ ನೇರವಾಗಿ ಹೋಗಿ ಹೋಗಿ ಪೂಜೆ ಮಾಡಿ ಮಾಡಿ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀರಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಒಂದೇ ಕಲ್ಲಿನಲ್ಲಿ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡಿರುವಂತಹ ಹನುಮ ಸಮೇತ ಶನಿದೇವರನ್ನ ದಕ್ಷಿಣಾಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಜುಲೈ 12ನೇ ತಾರೀಕು ಶನಿ ಮಹಾಯಾಗದಿಂದ, ಶನಿ ಮಹಾಯಾಗ ಮತ್ತು ಪವಮಾನ ಹೋಮವನ್ನ ಮಾಡಿ ಆ ವಿಶೇಷವಾಗಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ಹನುಮ ಸಮೇತ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಹೆಸರಿನಲ್ಲಿ ಯಾಗಕ್ಕೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವತಃ ನಿಮ್ಮ ಕೈಯಾರೆ ಹನುಮ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ 11 ಪ್ರದಕ್ಷಿಣೆಯನ್ನ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬನ್ನಿ. ಖಂಡಿತ ಹನುಮದೇವರ ಸೂಚನೆಯಂತೆ ಪ್ರಾತಃ ಕಾಲದ ಜಪದಲ್ಲಿ ಬಂದಂತಹ ಆ ವಿಶೇಷವಾದಂತಹ ಒಂದು ಸೂಚನೆಯು ಹನುಮದೇವರಿಂದಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತಹ ಹನುಮದೇವರೇ ಈ ರೀತಿಯಾಗಿ ಮಾಡಿದ್ರೆ ಅನುಕೂಲ ಅಂತ ನಮ್ಮ ಮನಸ್ಸಿಗೆ ತೋಚಿಸಿದ್ದಾರೆ. ಅದನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪ್ರಪಂಚದ ಮೊಟ್ಟ ಮೊದಲ ಸಮೀಕರವಾಗಿರ್ತಕ್ಕಂತಹ ಹನುಮ ಮತ್ತು ಶನಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ. ಮತ್ತು ಮೇಷರಾಶಿಯವರಿಗೆ 7.5 ನಡೀತಾ ಇರೋದ್ರಿಂದ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಶನಿ ಯಾಗದಲ್ಲಿ ಪಾಲ್ಗೊಂಡು, ಶನಿ ಮಹಾಯಾಗವನ್ನದಲ್ಲಿ ಪಾಲ್ಗೊಂಡು ಶನಿ ಪೂಜೆಯನ್ನು ಮಾಡಿಸಿ. ಶುಭವಾಗ್ಲಿ, ತಮ್ಮೆಲ್ಲರಿಗೂ ಸಹ ಮಂಗಳವಾಗ್ಲಿ ಅಂತ ಹೇಳ್ತಾ, ಈ ಒಂದು ವಿಶೇಷವಾದಂತಹ ಶನಿ ಮಹಾಯಾಗ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಿಕೊಡ್ಲಿ, ನಿಮ್ಮ ಜೀವನ ಅನುಕೂಲವಾಗ್ಲಿ ಅಂತ ಹೇಳ್ತಾ ವಿಶೇಷವಾದಂತಹ ಈ ಮಾಹಿತಿಯನ್ನು ಇಲ್ಲಿ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಮೇಷ ರಾಶಿಯವರ ವಿಶೇಷವಾಗಿರ್ತಕ್ಕಂತಹ ಒಂದು ಶನಿ ಗೋಚಾರ ಫಲ 2026 ಜೊತೆಗೆ ವಕ್ರೀಗತನಾದಾಗ ಸಿಗಬಹುದಾದ ಫಲಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.